ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಸ್ತ್ರಿ, ಮನೆ ಇನ್ನೇನು ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ. ಪ್ಲಾಸ್ಟಿಂಗ್ ಎಲ್ಲ ಆಗಿ ಸುಣ್ಣ ಬಣ್ಣ ಆದ್ರೆ ನೋಡಕ್ ಇನ್ನೂ ಚೆನ್ನಾಗುತ್ತೆ. ಹೌದು ಸೀನಣ್ಣ, ನಿಮ್ಮ ಒಳ್ಳೆತನಕ್ಕೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನ್ಯಾಯವಾಗಿ ದುಡಿತಾ ಇದ್ರಿ, ನಿಮ್ಮನ್ನ ಕೆಲಸದಿಂದ ತೆಗ್ದಾಕ್ದ್ರು, ಆದ್ರೂ ಅವ್ರ ಮೇಲೆ ಸ್ವಲ್ಪ ಕೋಪನೂ ಇಲ್ಲ ನೋಡಿ. ಕೋಪ ಮಾಡ್ಕೊಂಡು ಏನು ಪ್ರಯೋಜನ ಮೇಸ್ತ್ರಿ? ನಮ್ಮ ಋಣ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಷ್ಟೇ, ಅದು ಮುಗೀತು. ಓನರ್ ಮೇಲೆ ಕೋಪ ಮಾಡ್ಕೊಂಡು ಏನು ಪ್ರಯೋಜನ? ಇರಲಿ ಬಿಡು, ನೀನು ಮುಂದೆ ನಿಂತ್ಕೊಂಡು ಮನೆಯೆಲ್ಲ ಮುಗಿಸ್ಕೊಡ್ತಿದ್ಯಲ್ಲ, ಅದೇ ದೊಡ್ಡ ವಿಷಯ. ಮನೆಯೆಲ್ಲ ಮುಗಿದ ಮೇಲೆ ಒಂದು ಫೋನ್ ಮಾಡಿ ಹೇಳು, ನಾನು ಬಂದು ನೋಡ್ಕೊಂಡು ಹೋಗ್ತೀನಿ. ಸರಿ ಸೀನಣ್ಣ. ಇದೇನಿದು, ಬೀಗರು ಈ ಕಡೆಯಿಂದ ಬರ್ತಾ ಇದ್ದಾರೆ. ಅಳಿಯಂದ್ರು ಮನೆ ಕಟ್ಟಿಸ್ತಿರೋದೇನಾದ್ರೂ ಇವ್ರಿಗೆ ಗೊತ್ತಾಗಿದ್ಯಾ? ನಮಸ್ಕಾರ ಬೀಗ್ರೆ. ನಮಸ್ಕಾರ. ಏನು ನೀವು ಈ ಕಡೆ? ಅದು ಯಾರನ್ನೋ ನೋಡ್ಬೇಕಾಗಿತ್ತು, ಹಾಗೆ ಬಂದಿದ್ದೆ. ಹೌದಾ? ಇವ್ರು ಮಾತಾಡ್ತಿರೋದು ನೋಡಿದ್ರೆ ಮನೆ ಕಟ್ಟಿಸ್ತಿರೋ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಾನೇ ಹೇಳ್ಬಿಡ್ಲಾ? ನೋಡಿ, ಹೀಗೆ ಇನ್ಯಾವತ್ತಾದರೂ ಅವ್ರು ಇದೇ ಪ್ರಶ್ನೆ ಕೇಳಿದ್ರೆ ನೀವು ಇದೇ ರೀತಿ ಉತ್ತರ ಕೊಡಬೇಕು. ಅದು ನೀವೇನು ಈ ಕಡೆ? ನನ್ನ ಸ್ನೇಹಿತರು ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನನಗೂ ಒಂದು ಮನೆ ಕಟ್ಟಿಸ್ಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ಬೇರೆಯವ್ರು ಕಟ್ಟುವಾಗ ನೋಡಿಕೊಂಡ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮಗೆ ಗೊತ್ತಾಗುತ್ತಲ್ಲ, ಆ ಉದ್ದೇಶದಿಂದ ಬಂದಿದ್ದೆ. ಒಳ್ಳೇದು. ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನೋಡಿ, ನಮ್ಮನೆ ಇಲ್ಲಿಗೆ ತುಂಬ ಹತ್ರ. ಇಷ್ಟು ದೂರ ಬಂದು ಮನೆಗೆ ಬರದೆ ಹೋದ್ರೆ ಹೇಗೆ? ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದು. ಇಲ್ಲ, ಅದು ಅರ್ಜೆಂಟ್ ಕೆಲ್ಸದ ಮೇಲೆ ಬಂದಿದ್ದೀನಿ. ಇನ್ನೊಂದ್ಸಲ ಬರ್ತೀನಿ. ಇಲ್ಲ, ನೋಡಿ, ನೀವು ಬಂದು ಮನೇಲಿ ಒಂದು ಊಟ ಮಾಡ್ಕೊಂಡು ಹೋದ್ರೆ ನಮ್ಮ ವೀಣಂಗೂ ಖುಷಿ ಆಗುತ್ತೆ. ಬನ್ನಿ. ಇಲ್ಲ, ಮೊನ್ನೆ ಎಲ್ಲ ಬಂದಿದ್ನಲ್ಲ ಹಬ್ಬಕ್ಕೆ, ಇನ್ನೊಂದ್ಸಲ ಬರ್ತೀನಿ. ಖಂಡಿತ ಯಾರನ್ನೂ ಅರ್ಜೆಂಟಾಗಿ ನೋಡ್ಬೇಕಾಗಿದೆ ನಾನು. ಹೌದಾ? ನೆಕ್ಸ್ಟ್ ಟೈಮು ಇಷ್ಟು ಹತ್ರ ಬಂದು ಮನೆಗೆ ಬರ್ದೆ ನೀವು ಹೋಗೋದು? ಇಲ್ಲ, ಖಂಡಿತ ಬರ್ತೀನಿ. ಸರಿ ಹಾಗಾದ್ರೆ. ನಮಸ್ಕಾರ, ಬರ್ತೀನಿ. ಎಷ್ಟೊಳ್ಳೆ ಬೀಗರು. ಮನೆ ಕಟ್ಟಿಸ್ತಿರೋ ವಿಷಯನ ಅಳಿಯಂದ್ರು ಇವ್ರ ಹತ್ರ ಯಾಕೆ ಮುಚ್ಚಿಡ್ತಿದ್ದಾರೆ? ಒಂದೊಂದ್ಸಲ ಈ ಅಳಿಯಂದ್ರ ವರ್ತನೆನೇ ಅರ್ಥ ಆಗಲ್ಲ. ಜಾನು. ಹಾಯ್ ಅಪ್ಪ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮಗಳೇ, ನೀವೆಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಏನ್ ಗೊತ್ತಾ, ಇವತ್ತು ನಿನ್ಗೊಂದು ಸರ್ಪ್ರೈಸ್. ಏನಮ್ಮ? ಏನಂದ್ರೆ ಸರ್ಪ್ರೈಸ್. ಏನಿದು, ಎಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಭಾವನಾ, ಅಳಿಯಂದ್ರೆ ಚೆನ್ನಾಗಿದ್ದೀರಾ? ನಮಸ್ಕಾರ ಮಾವ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಪ್ಪ. ಜಾನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆ ನಿನಗೊಂದು ಸಲ ಫೋನ್ ಮಾಡಿ ಅಜ್ಜಿ ಹೇಗಿದ್ದಾರೆ ಅವ್ರನ್ನ ನೋಡೋಣ ಅಂತ ಅನ್ಕೊಂಡ್ವಿ. ಆದರೆ ನೀನೇನೋ ಹೊರಗಿರೋ ಹಾಗಿದೆ. ಹೌದು ಮಗಳೇ, ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇತ್ತು, ಆ ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಸುಮ್ಮನೆ ಕೂತಿದ್ದೆ ಹರಳಿ ಮರದ ಕೆಳಗೆ. ಮಾವ, ನೀವು ವಾಪಸ್ ಮನೆ ಕಡೆ ಹೋಗೋಕೆ ಎಷ್ಟೊತ್ತಾಗತ್ತೆ? ನಾವೆಲ್ಲರೂ ಒಂದ್ಸಲಿ ಅಜ್ಜಿ ನೋಡೋಣ ಅಂತ ಆಸೆ ಪಟ್ಟಿದ್ವಿ. ಸ್ವಲ್ಪ ದೂರ ಬಂದಿದ್ನಳಿ ಅಂದ್ರೆ ಒಂದು ಕೆಲಸ ಮಾಡ್ತೀನಿ, ಮನೆಗೆ ಹೋದ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ. ಪರವಾಗಿಲ್ಲಪ್ಪ, ಬಿಡು. ನಾವೆಲ್ಲ ಸೇರಿದ್ವಲ್ಲ, ಅದಕ್ಕೆ ಒಂದ್ಸಲ ಅಜ್ಜಿ ನೋಡೋಣ ಅಂತ ಅನ್ಕೊಂಡ್ವಿ. ನಾನು ಸಿದ್ದು ಅವರು ಇಲ್ಲಿಂದ ಹೊರಟಿ ಊರಿಗೆ ಬಂದಾದ್ಮೇಲೆ ಅಜ್ಜಿನ ನೋಡ್ಕೊಂಡು ಹೋಗ್ತೀವಿ. ಹೌದು ಮಾವ.
ಮಾವ, ಈಗ ನಾವೆಲ್ಲರೂ ಒಂದ್ಸಲಿ ಬಂದು ಅಜ್ಜಿ ನೋಡ್ಕೊಂಡು ಹೋಗ್ಬಿಡೋದ ಅಂತ. ಬೇಡ ಅಳಿ ಅಂದರೆ ಅಂದ್ರೆ ಮೊನ್ನೆ ತಾನೇ ಇನ್ನ ಬಂದು ನೋಡ್ಕೊಂಡು ಹೋಗಿದ್ದೀರಾ. ಬೇಸಿಗೆ ಬೇರೆ. ಈಗ ನೀವು ಮತ್ತೆ ಜಾನುನ ಕರ್ಕೊಂಡು ಪ್ರಯಾಣ ಮಾಡಿದ್ರೆ ಅವಳಿಗೆ ಆಯಾಸ ಆಗುತ್ತೆ. ಇಂಥ ಟೈಮ್ನಲ್ಲಿ ಜಾನು ತುಂಬ ಪ್ರಯಾಣ ಮಾಡಬಾರ್ದು, ಅದಕ್ಕೆ ಹೇಳಿದೆ. ನಾನು ಮನೆಗೆ ಹೋದ ತಕ್ಷಣ ನಿಮ್ಗೊಂದು ವಿಡಿಯೋ ಕಾಲ್ ಮಾಡಿಸ್ತೀನಿ. ಸರಿ ಅಪ್ಪ, ನಾವು ಹಾಗೆ ಮಾಡ್ತೀವಿ. ನಿಮ್ಮ ಮನೆಗೆ ಹೋದ್ಮೇಲೆ ಫೋನ್ ಮಾಡು. ಸರಿ ಮಗಳೇ. ಸರಿ ಮಾವ. ಬಾಯ್. ಹುಷಾರು. ಜಾನು, ನಾವು ಹೊರಡ್ತೀವಿ ಕಣೆ. ಅಯ್ಯೋ ಅಕ್ಕ, ಏನೇ ಹೀಗೆ ಬಂದು ಹೋಗ್ಬೇಕು ಅಂತ ಹೇಳ್ತಿದ್ಯಾ? ಇನ್ನೊಂದು 2 ದಿವಸನಾದರೂ ಇದ್ದು ಹೋಗೆ. ನಿನ್ನ ಹತ್ರ ಎಷ್ಟು ಮಾತಾಡೋಕ್ಕಿದೆ ಗೊತ್ತಾ? ನನಗೂ ಇರಬೇಕು ಅಂತ ಆಸೆ ಕಣೆ, ಆದರೆ ರಾತ್ರಿ ಬಂದ್ವಲ್ಲ, ಮನೆಯವರೆಲ್ಲ ಗಾಬರಿ ಆಗಿರ್ತಾರೆ. ಜಾನವ್ರೆ, ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಶ್ರೀಮಂತಕ್ಕೆ ಒಂದು ವಾರಕ್ಕೆ ಮುಂಚೆನೆ ಬಂದು ಇಲ್ಲೇ ಟಿಕಾನೆ ಹೂಡಿ ಶ್ರೀಮಂತ ಮುಗಿಸ್ಕೊಂಡು ಅದಾದ್ಮೇಲೆ ನಾವು ಹೋಗ್ಬೇಕಾದ್ರೆ ನಿಮ್ಮನ್ನು ನಾನು ನಮ್ಮ ಜೊತೆಗೆ ಕರ್ಕೊಂಡೋಗ್ತೀವಿ. ಏನಂತೀರಾ? ಆದರೂ ನಿಮ್ಮನ್ನು ಇಷ್ಟು ಬೇಗ ಕಳ್ಸೋಕ್ಕೆ ತುಂಬ ಬೇಜಾರಾಗ್ತಿದೆ. ಇವತ್ತು 1 ದಿವಸ ಇದ್ದು ಹೋಗಿ. ಜಾನ್ವಿ ಅವರೇ, ಅವ್ರು ಎಲ್ಲ ಕೆಲಸನೂ ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ತಿದ್ದಾರಲ್ವಾ? ಈಗ ವಾಪಸ್ ಹೋಗ್ತಿದ್ರೆ ಸರಿ ಆಗತ್ತಾ? ಮತ್ತೆ ಬರ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಈಗ ನಗ್ನಗ್ತಾ ಕಳಿಸ್ಕೊಡಿಪ್ಪ. ಅಕ್ಕ ಇದ್ಲು ಅಂತ ಮನ್ಸಿಗೆ ಸಮಾಧಾನ ಆಗಿತ್ತು. ಈಗ ಇವಳು ಹೋದರೆ ಮತ್ತೆ ನನಗೆ ಒಂಟಿತನ ಕಾಡುತ್ತೆ. ಅಕ್ಕನ ಕರ್ಕೊಂಡು ಹೋಗಿ ಈಗಲಾದರೂ ಎಲ್ಲ ಸತ್ಯ ಹೇಳಿಬಿಡ್ಲಾ? ಬೇಡ ಬೇಡ, ಈ ಸಮಯದಲ್ಲಿ ಬೇಡ. ನಾನು ನೋವು ಹೇಳ್ಕೊಂಡು ಅವಳಿಗೆ ನೋವು ಕೊಡೋದು ಬೇಡ. ಜಾನು, ಯೋಚನೆ ಮಾಡಬೇಡ ಕಣೆ. ನಾವು ಮತ್ತೆ ಬರ್ತೀವಿ ಅಂತ ಹೇಳಿದ್ವಲ್ಲ, ಈಗ ಹೋಗಕ್ಕೆ ಪರ್ಮಿಷನ್ ಕೊಡೆ. ಖಂಡಿತ ಬರಲೇಬೇಕು, ಇಲ್ಲಾಂದರೆ ನಾನು ನಿನ್ನ ಜೊತೆ ಮಾತಾಡಲ್ಲ. ಅಯ್ಯೋ, ಖಂಡಿತ ಬರ್ತೀವಿ. ಜಯಂತವ್ರೆ, ನಾವು ಹೋಗಿ ಬರ್ತೀವಿ. ನಿಧಾನಕ್ಕೆ ಹೋಗಿ ಬನ್ನಿ. ನಮಸ್ಕಾರ ಸರ್, ಬರ್ತೀವಿ. ನಮಸ್ತೆ ಗೌಡ್ರಿ. ಹುಷಾರಾಗಿರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.